ನಿಮ್ಗೆಲ್ರಿಗೂ ಗೊತ್ತೇ ಇದೆ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಡೈಲಿ ಅದರಿಂದ ರಸ ತೆಗೆದುಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಕ್ಯೂಬ್ಸ್ನ ಒಂದೇ ಸರ್ತಿ ಮಾಡಿಟ್ಕೊಂಡ್ರೆ ಡೈಲಿ ನಾವು ತಪ್ಪದೇ ಒಂದು ತಿಂಗಳದ್ದು ಒಂದೇ ಸರ್ತಿ ಮಾಡಿಟ್ಕೊಂಡ್ರೆ ತಪ್ಪದೇ ಕುಡಿಬೋದು, ಈಸಿ ಆಗುತ್ತೆ. ಸೊ ಇದನ್ನೇ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇದು ಸ್ಕಿನ್ಗೆ ಹೇರ್ ಫಾಲ್ ಸಮಸ್ಯೆ ಇದ್ದರೆ ಸೊ ಅದನ್ನು ಕೂಡ ಕ್ಯೂರ್ ಮಾಡ್ಕೋಬೋದು. ಇದರಿಂದ ಅಷ್ಟು ಬೆನಿಫಿಟ್ ಇದೆ. ಸೊ ಇದನ್ನು ಮಕ್ಕಳಿಗೂ ಕೂಡ ಕೊಡ್ಬೋದು. 1 ಇಯರ್ ಅಬೋ ಮಕ್ಕಳಿಗೆ ನೀವು ಇದನ್ನು ಕೊಡ್ಬೋದು. ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಕೂಡ ಕೊಡ್ಬೋದು. ಒಗರೊಗರಾಗಿ ಹತ್ತುತ್ತೆ. ಹಾಗಾಗಿ ಮಕ್ಕಳೇನಾದರೂ ಕುಡಿತಾ ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ಕ್ಯಾರೆಟು ಅಥವಾ ಆರೆಂಜ್ ಕೂಡ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಕ್ಕಳು ಆರಾಮ್ಸೆ ಕುಡಿತಾರೆ. ಜಸ್ಟ್ ಅವ್ರಿಗೆ ಒಂದು ಅರ್ಧ ಲೋಟ ನೀರಲ್ಲಿ 1 ಕ್ಯೂಬ್ ಹಾಕಿದರೆ ಸಾಕಾಗುತ್ತೆ. ಅಷ್ಟು ಅವ್ರಿಗೆ ಸಾಕಾಗುತ್ತೆ. ದೊಡ್ಡವ್ರಿಗಾದರೆ 1-2 ಕ್ಯೂಬ್ಸ್ ಹಾಕಿದರೆ ನಡೆಯುತ್ತೆ. ಇದನ್ನು ಮಾಡೋಕ್ಕೆ ನೆಲ್ಲಿಕಾಯಿನ ವಾಶ್ ಮಾಡ್ಕೊಂಡು ತೊಗೊಳ್ಳಿ. ನೀವು ಎಷ್ಟು ವೀಕ್ದು ಮಾಡ್ತಾಯಿದ್ರೆ ಅದ್ರ ಮೇಲೆ ನೀವು ಕಾಯಿನ ತೊಗೊಳ್ಳಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಮೆಣಸು, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಬರುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆ, ಹಾಗೆ ನಾನಿಲ್ಲಿ ಹಸಿ ಶುಂಠಿ ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಮಕ್ಕಳಿಗೆ ಕೊಡ್ತಾಯಿದ್ರೆ ನೀವು ಕ್ಯಾರೆಟು ಹಾಗೆ ಆರೆಂಜ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಸ್ವಲ್ಪ ಟೇಸ್ಟ್ ಬೇರೆ ತೋರಿಸುತ್ತಲ್ವ, ಮಕ್ಕಳಿಗೆ ಕುಡಿಯೋಕ್ಕೆ ಈಸಿ ಆಗುತ್ತೆ. ಸೊ ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಸೋಸ್ಕೋಬೇಕು. ಈ ಒಂದು ರಸನ ಸೋಸ್ಕೊಂಡು ಈ ಒಂದು ರಸ ಏನಿರುತ್ತಲ್ವ, ಸೊ ಇದನ್ನ ಪೂರ್ತಿಯಾಗಿ ಹಿಂಡಿದಾದಮೇಲೆ ಈ ಒಂದು ಸಿಪ್ಪೆ ಬರುತ್ತಲ್ವ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಅದನ್ನು ಡ್ರೈ ಪೌಡರ್ ಮಾಡಿಬಿಟ್ಟು ನೀವು ಹೇರ್ ಪ್ಯಾಕಿಗೆಲ್ಲ ಯೂಸ್ ಮಾಡ್ಕೋಬಹುದು. ಅದು ಕೂಡ ಚೆನ್ನಾಗಾಗುತ್ತೆ ಹೇರ್ಗೆ. ಹಾಗೆ ಈ ಒಂದು ರಸನ ನಾವು ಈ ಥರ ಒಂದು ಚಾಕ್ಲೇಟ್ ಮೌಲ್ಡು ಅಥವಾ ಐಸ್ ಕ್ಯೂಬ್ ಮೌಲ್ಡು ಇದ್ದರೆ ಅದರಲ್ಲಿ ಹಾಕಿಬಿಟ್ಟು ನೀವು ಈ ಥರ ಕ್ಯೂಬ್ಸ್ ಆಗಿ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು 1 ಮಂತ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಫ್ರೆಶ್ ಆಗಿ ಬೇಕಂದರೆ ನಿಮಗೆ ಒಂದು 2 ವಾರಕ್ಕಾಗೋಷ್ಟು ಮಾಡ್ಕೊಂಡು ಇಟ್ಕೋಬೋದು. ಸೊ ಚೆನ್ನಾಗಿರುತ್ತೆ. ಬಟ್ ದೊಡ್ಡವ್ರಿಗಂದರೆ 1-2 ಹಾಕ್ಕೊಳ್ಳಿ, ಚಿಕ್ಕವ್ರಿಗಂದರೆ 1 ಸಾಕಾಗುತ್ತೆ. ಸೊ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ.